ಹಾಯ್ ಫ್ರೆಂಡ್ಸ್, ನಾನೀಗ ಸುಬ್ರಹ್ಮಣ್ಯದಲ್ಲಿ ನನ್ನ ಫ್ರೆಂಡ್ಸ್ಗಳೊಟ್ಟಿಗಿದ್ದೇನೆ. ಅವರು ಗದಗ್ನವರು. ಆಲ್ಮೋಸ್ಟ್ ಈಗ ನಾನು ಸುಬ್ರಹ್ಮಣ್ಯ ನೋಡಬೇಕಂತೇಳಿ ಬಂದಿದ್ದಾರೆ. ಸುಬ್ರಹ್ಮಣ್ಯ ತೋರಿಸಿ ಅವರಿಗೆ ಪರಿಚಯಿಸಬೇಕು ಮತ್ತು ಅವರಿಗೆ ಸುಬ್ರಹ್ಮಣ್ಯ ಬಗ್ಗೆ ಕೆಲವು ವಿವರಗಳನ್ನು ನಾನು ತಿಳಿಸಬೇಕು. ಹಾಗೆ ಅವರಿಗೆ ಏನೆಲ್ಲ ಗೊತ್ತಿಲ್ಲ ದೇವಸ್ಥಾನ ಕೆಲವೊಂದು ಟೆಂಪಲ್ಗಳನ್ನು ತೋರಿಸಬೇಕು. ಹಾಗಾಗಿ ಆಲ್ಮೋಸ್ಟು ಇವರೇ ನನಗೆ ಹುಬ್ಬಳ್ಳಿ ಗದಗ ಕೆಲವು ನೋಡಿ ನಮ್ಮ ಗದಗ. ನಾವು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಭರತ್ ಅವ್ರನ್ನ ಮೀಟ್ ಆಗಲಿಕ್ಕೆ ಕುಕ್ಕಕ್ಕೆ ಬಂದಿದ್ವಿ. ಯಾವುದೇ ಪೂಜೆಗೆ ಸಂಬಂಧಿಸಿದಂಥ ಮಾಹಿತಿಗಳು ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ನಮ್ಮ ಕಡೆಯಿಂದ ಸಾಕಾದಷ್ಟು ಮಾಹಿತಿ ನಾವು ಕೊಡ್ತೇವೆ. ಈಗ ನೀವು ಆಲ್ಮೋಸ್ಟ್ ನೋಡ್ಬೋದು. ನನಗೆ ಇನ್ಸ್ಟಾಗ್ರಾಮಲ್ಲಾಗಿ ಯೂಟ್ಯೂಬಲ್ಲಿ ನನ್ನ ಚಾನಲ್ಸ್ ಇದೆ ಮತ್ತು ನನ್ನ ಫ್ರೆಂಡ್ ಇದ್ದಾನೆ. ಅವನ ಅನಿಸಿಕೆಯನ್ನು ಏನಂತ ಹೇಳ್ತಾನೆ. ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ನಾವು ನಮ್ಮ ಆತ್ಮೀಯರಾದಂಥ ಭರತ್ ಕುಕ್ಕೆ ಅವರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಲ್ಪ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಅವರು ಮಾಹಿತಿಯನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿಯ ದೇವಸ್ಥಾನ ಇದು ಹೇಗಿದೆ ಅಂತ, ವಿಳಾಸ ಹೇಗಿದೆ ಅಂತೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೂ ಸಹ ದೇವಸ್ಥಾನ ಬಗ್ಗೆ ಎಲ್ಲ ವಿವರ ತಿಳಿಬೇಕಂದರೆ ಸ್ವಲ್ಪ ಅವರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಳೆಸಿ ಅಂತ ಕೇಳ್ತಿರ್ತೇವೆ, ಪ್ರೋತ್ಸಾಹಿಸ್ತೇವೆ. ನಾವು ಸ್ವಲ್ಪ ಲೈಕ್ ಮಾಡಿದ್ದೇವೆ, ಸಬ್ಸ್ಕ್ರೈಬ್ ಮಾಡಿದ್ದೇವೆ. ದೇವಸ್ಥಾನ ಬಗ್ಗೆ ನಿಮಗೇನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಹಾಗೆ ಅವ್ರನ್ನು ಕಾಂಟ್ಯಾಕ್ಟ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇಳ್ಬೋದು, ಎಲ್ಲ ತಿಳಿಸ್ಕೊಡ್ತಾರೆ. ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಬಗ್ಗೆ ಇಲ್ಲಿ ಇರುವಂಥ ತೇರು ಅದರ ಮಾಹಿತಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಈ ಸೈಡ್ ಲೆಫ್ಟ್ ಸೈಡ್ ಹೋದರೆ ಆದಿ ಸುಬ್ರಹ್ಮಣ್ಯ ಅಂತ ಇದೆ, ಅಲ್ಲಿ ಎಲ್ಲ ಕರ್ಕೊಂಡೋಗಿ ಅಲ್ಲಿ ಇರುವಂಥ ಮಾಹಿತಿಯನ್ನು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹುಬ್ಬಳ್ಳಿಯಿಂದ ಬಂದಿದ್ದೇವೆ. ಮತ್ತು ಫ್ರೆಂಡ್ಸ್ ಇವರು ಹಾವೇರಿಯಿಂದ, ಇವನು ಗದಗಿಂದ ಬಂದಿರೋದು. ಎಲ್ಲರೂ ಮಾತಾಡ್ಕೊಂಡು ಇವ್ರನ್ನ ನೀಟಾಗಿ ಇಲ್ಲಿ ಸ್ವಲ್ಪ ವಿಳಾಸದ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ. ಎಲ್ಲ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಸಹ ನಿಮಗೂ ಮಾಹಿತಿ ಬೇಕಂದರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂಡು. ಹೌದು, ತುಂಬ ಸಪೋರ್ಟ್ ಮಾಡಿ ಗೈಸ್. ಆಲ್ಮೋಸ್ಟು ನಾನು ತುಂಬ ಈಗ ಕಮ್ಮಿ ಫಾಲೋವರ್ಸಲ್ಲಿದ್ದಾರೆ. ಆಲ್ಮೋಸ್ಟ್ ಇದ್ದ ಫಾಲೋವರ್ಸ್ ಕೆಲವರು ಕಮ್ಮಿ ಆಗಿದ್ದರು. ಆಲ್ಮೋಸ್ಟ್ ನಾನು ಏನೋ 3 ಮಂತಿಂದ ಏನೋ ವೀಡಿಯೋ ಹಾಕಲಿಲ್ಲ. ಆ ಲೆವೆಲಿಗೆ ನೋಡುವಾಗ ಆಲ್ಮೋಸ್ಟ್ ನನಗೆ 100 ಫಾಲೋವರ್ಸ್ ಏನೋ ನಾನ್ ಫಾಲೋವರ್ಸ್ ಆಗಿ ನನಗೆ ಕನ್ವರ್ಟ್ ಆದರು. ಏನು ಮಾಡಲಿ ಅಂತ ಗೊತ್ತಾಗಿರಲಿಲ್ಲ ನನಗೆ. ಆದರೆ ನಾನು ಕಂಟಿನ್ಯೂಸ್ ಬ್ಲಾಗ್ ಹಾಕ್ತೇನೆ. ಆದರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾನು ಬ್ಲಾಗ್ ಹಾಕಲಿಕ್ಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಇನ್ನು ಮುಂದೆ ನಾನು ಹಾಕ್ತೇನೆ ಅಂತ ಇದೆ ನನಗೆ ಬ್ಲಾಗು. ಆಲ್ಮೋಸ್ಟ್ ಕಂಟಿನ್ಯೂಸ್ಸು ದಿನಕ್ಕೆ ಒಂದಾದರೂ ಬ್ಲಾಗ್ ಹಾಕ್ತೇನೆ ನಾನು. ನಿಮಗೆ ಯಾರಾದರೂ ನೀವು ಸುಬ್ರಹ್ಮಣ್ಯಕ್ಕೆ ಬರಲಿಕ್ಕಿದ್ರೆ ಯಾರೇ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಯೂಟ್ಯೂಬಲ್ಲಿ ಆಗಲಿ ಕಮೆಂಟ್ ಕೊಡಿ, ನನಗೆ ರಿಪ್ಲೈ ನಾನು ಪಕ್ಕ ಕೊಡ್ತೇನೆ. ಆಲ್ಮೋಸ್ಟು ನಿಮಗೆ ಬಂದವರಿಗೆ ನಾನು ಕೆಲವು ಮಾಹಿತಿಯನ್ನು, ನನ್ನ ಕೈಲಾಗುವಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.